ನಮಸ್ಕಾರಗಳು ಸ್ನೇಹಿತರ. ಇವತ್ತು ನಮ್ಮ ದಿ ಮೀಡಿಯಾ ಚಾನಲಲ್ಲಿ ಮತ್ತೊಂದು ಹೃದಯ ಮುಟ್ಟುವ ಮಹಿಳೆಯ ಜೀವನ ಕಥೆಯನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಒಮ್ಮೆ ಜೀವನದಲ್ಲಿ ವಿಫಲವಾದರೂ ಇವತ್ತು ಹೊಸ ಜೀವನಕ್ಕೆ ಆಸೆ ಇಟ್ಟಿರುವ ಮಹಿಳೆಯ ಹೃದಯದ ಮಾತುಗಳು ಇದಾಗಿದೆ. ಫ್ರೆಂಡ್ಸ್, ಅವರ ಹಿನ್ನೆಲೆಯನ್ನು ನಾವು ನೋಡಿದ್ರೆ ಅವರ ಹೆಸರು ಶಶಿಕಲಾ ಅಂತ. ವಯಸ್ಸು 38 ವರ್ಷ. ಮೂಲವಾಗಿ ತುಮಕೂರು ಜಿಲ್ಲೆಯವರು. ಆದರೆ ಈಗ ಬೆಂಗಳೂರು ನಗರದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಅವಳು ಸರಳ ಸ್ವಭಾವದವರು, ಪ್ರೌಢಶಾಲಾ ಶಿಕ್ಷಕಿ ಕೂಡ ಹೌದು. ಬದುಕಿನಲ್ಲಿ ಪ್ರಾಮಾಣಿಕತೆ, ಹೃದಯದ ಒಳ್ಳೆಯತನವೇ ಮುಖ್ಯ ಎನ್ನುತ್ತಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಈಗ ಅವರಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ಅವಳು ಬಯಸುವುದು ಅಂದರೆ ಗಂಡಸು ಯಾವ ವಯಸ್ಸಿನವಾದರೂ ಸರಿ, ಹೃದಯದ ಒಳ್ಳೆಯತನ ಇರಬೇಕು, ಕುಟುಂಬ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವವನು ಆಗಿರಬೇಕು, ಅತಿಯಾದ ಸ್ವಾರ್ಥವಿಲ್ಲದೆ ಒಳ್ಳೆಯ ಸ್ನೇಹಿತನ ಹಾಗೆ ಜೀವನ ಸಂಗಾತಿಯಾಗಿರಬೇಕು ಎಂದು ಬಯಸುತ್ತಿದ್ದಾರೆ. ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಹಳೆಯ ಮದುವೆಯ ಮತ್ತು ಇವರ ಹೋರಾಟವನ್ನು ನಾವು ನೋಡೋದಾದರೆ ಅವಳ ಮದುವೆ 12 ವರ್ಷ ಮುಂದುವರಿಯಿತು. ಆದರೆ ಗಂಡನ ಸಮಾಧಾನ, ಅನಾವಶ್ಯಕ ಅನುಮಾನ ಮತ್ತು ಮನಸ್ಸಿಗೆ ಶಾಂತಿ ಕೊಡದ ವಾತಾವರಣದಿಂದ ಅವಳು ಬೇರೆಯಾಗಬೇಕಾಗಿತ್ತು ಎಂದು ತಿಳಿಸಿದ್ದಾರೆ. ಈ ನಡುವೆ ಇಬ್ಬರು ಮಕ್ಕಳಿಗಾಗಿ ಹಾಗೆ ತಾಯಿಯಾಗಿ ಎಲ್ಲವನ್ನ ತಾನೇ ನಿಭಾಯಿಸಿದ್ದಾರೆ. ಆ ಹೋರಾಟ ಅವಳಿಗೆ ಬಲವನ್ನು ಕೊಟ್ಟಿದೆ ಎಂದು ಕೂಡ ತಿಳಿಸಲಾಗಿದೆ. ಫ್ರೆಂಡ್ಸ್, ಇವರ ಭಾವನಾತ್ಮಕ ಹಾದಿಯನ್ನು ನಾವು ನೋಡೋದಾದರೆ ಅವಳು ಹೇಳುವಂತಹ ಮಾತು ಏನು ಅಂದರೆ, ಜೀವನದಲ್ಲಿ ಒಮ್ಮೆ ನೋವನ್ನು ಕಂಡರೂ ಮತ್ತೆ ನಗು ಕಾಣಬಹುದು. ಒಬ್ಬ ನಿಜವಾದ ಸಂಗಾತಿ ಸಿಕ್ಕರೆ ಬದುಕು ಅರ್ಥಪೂರ್ಣವಾಗುತ್ತದೆ ಎಂದು ಕೂಡ ಅವರು ನಂಬುತ್ತಾರೆ. ಫ್ರೆಂಡ್ಸ್, ಹೃದಯ ತಟ್ಟುವಂತಹ ಇವರ ಮಾತುಗಳನ್ನು ನಾವು ನೋಡೋದಾದರೆ ಅವಳ ಮಾತು, ಹೆಣ್ಣು ಮನುಷ್ಯ ಹೃದಯದಿಂದ ಪ್ರೀತಿಸಿದರೆ ಅವಳ ಪ್ರೀತಿ ಕಲ್ಲನ್ನು ಮೃದುವಾಗಿಸುತ್ತದೆ. ನನಗೂ ಅದೇ ನಂಬಿಕೆ ಇದೆ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಇವರ ಜೀವನದ ಗುರಿಯನ್ನು ನಾವು ನೋಡೋದಾದರೆ ಅವಳು ಬಯಸುವುದೇ ತನ್ನ ಮುಂದಿನ ಬದುಕು ಶಾಂತಿಯುತವಾಗಿರಬೇಕು ಎಂದು ಬಯಸುತ್ತಾರೆ. ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿ ಇರಬೇಕು ಮತ್ತು ತನ್ನ ಸಂಗಾತಿಯೊಂದಿಗೆ ಉಳಿದ ಬದುಕನ್ನು ಸಂತೋಷದಿಂದ ಸಾಗಿಸಬೇಕು ಎಂಬುದು ಅವರ ಮುಖ್ಯ ಗುರಿಯಾಗಿದೆ. ಅಂತಿಮ ಆಹ್ವಾನ: ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನನ್ನೊಂದಿಗೆ ಜೀವನವನ್ನು ಹಂಚಿಕೊಳ್ಳಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಈ ಮಹಿಳೆಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ.